ನಮಸ್ಕಾರ, ಸಮತ ನ್ಯೂಸ್ಗೆ ಸ್ವಾಗತ. ಒಳ ಮೀಸಲಾತಿಯ ಅವೈಜ್ಞಾನಿಕ ವರದಿಯಿಂದ ಬಲಗೈ ಸಮುದಾಯಗಳಿಗೆ ಆಗುವ ಅನ್ಯಾಯದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿಯ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ 25/3/2026 ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮುಖಂಡರಾದ ಕೈವಾರ KH ಮಂಜುನಾಥ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಈ ಅವೈಜ್ಞಾನಿಕ ವರದಿಯನ್ನು ಸರ್ಕಾರ ತಿರಸ್ಕರಿಸಬೇಕೆಂದು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಈ ವರದಿಯನ್ನು ಜಾರಿ ಮಾಡಬಾರದೆಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ವರದಿಯನ್ನು ಮತ್ತೊಮ್ಮೆ ಸರ್ಕಾರ ಪರಿಷ್ಕರಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ CV ಕೃಷ್ಣಪ್ಪ, ಚಿಂತಾಮಣಿ ನಗರಸಭೆ ಸದಸ್ಯರಾದ ರೆಡ್ಡಪ್ಪ, ರಾಜ್ಯ ಮುಖಂಡರಾದ ಹರಕೆರೆ ಮುನ್ರಾಜ್, ಬಾಗೇಪಲ್ಲಿ ರಾಮಪ್ಪ, ಮುನಹಂಜಿ ಹಾಗೂ ಬಲಗೈ ಸಮುದಾಯಗಳ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಹರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತ ನ್ಯೂಸ್, ಶಿಡ್ಲಘಟ್ಟ. ಈ ಸಮೀಕ್ಷೆ ವೈಜ್ಞಾನಿಕ ರೀತಿಯಲ್ಲಿಲ್ಲ, ಅವೈಜ್ಞಾನಿಕ ರೀತಿಯಲ್ಲಿದೆ. ರೋಸ್ಟು ಸರಿ ಇಲ್ಲ. ಇದನ್ನು ಸರಿಪಡಿಸಿ ಕೇಳ್ತಾ ಇದ್ದೀವಿ. ನಮಗೂ ಸಮಾನತೆ ಕೊಡಿ. ಅನ್ಟಚಬಲ್ಸ್. ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗೋದು, ಒಂದು ಕೈ ತಟ್ಟಕ್ಕಾಗೋದಿಲ್ಲ. ನಾವು ಇದನ್ನೇ ಹೇಳ್ತಾ ಇದ್ದೀವಿ. ಇವತ್ತು ನೀವು ಸಮೀಕ್ಷೆ ಮಾಡಿದ ಸಮಯದಲ್ಲಿ ಯಾಕೆ ನೀವು ಏಕೈಕನ್ನು ಕೊಟ್ರಿ? ಕೋಡನ್ನ ಆದಿ ಕರ್ನಾಟಕ ಒಂದು ಕೋಟ್ ಕೊಟ್ರಿ, ಆದಿ ಕರ್ನಾಟಕ ಒಂದು ಕೋಟ್ ಕೊಟ್ರಿ, ಶರವಾದಿ ಒಂದು ಕೋಟ್ ಕೊಟ್ರಿ, ಬಲಗೈ ಕೋಟ್ ಕೊಟ್ರಿ. ಇದು ನೀವು ಮಾಡಿರೋ ತಪ್ಪಲ್ವಾ? ನಿಮಗೆ ನ್ಯಾಯವಾಗಿ ರೋಷ್ಟು ಬಿದ್ದು ತಗೊಳ್ಳುವ ಅಂಕಿಅಂಶಗಳು ಪರಿಗಣಿಸಲಿಲ್ವಾ? ನೀವು ತೆಗೆದುಕೊಂಡಿದಾಗ ಗೊತ್ತಾಯ್ತು. ಇವತ್ತು ನಾವು 41 ಲಕ್ಷ ಜನಸಂಖ್ಯೆ ನಾವು ರೈಟ್ ಕಮ್ಯುನಿಟಿ 41 ಲಕ್ಷ ಜನಸಂಖ್ಯೆ ನಮ್ಮ ಅದರ ಅನುಗುಣವಾಗಿ ನಾವು ಕೇಳ್ತಾ ಇಲ್ಲ. ನಮಗೂ ಅವರಿಗೆ ಸಮಾನವಾದ ರೀತಿಯಲ್ಲಿ ಕೊಡಿ. ಸರ್, ಸಮುದಾಯದ ಮುಖಂಡರು ಸಮೀಕ್ಷೆ ವೇಳೆ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡೋದ್ರ ವಿಚಾರದಲ್ಲಿ ಎಲ್ಲಾದ್ರೂ ಸೋತ್ರ ನೀವು? ಯಾಕೆಂದ್ರೆ ನಾವು ಸೋತಿಲ್ಲ. ಶಿಕ್ಷಕರು ಒಂದು ಮಾತು ಹೇಳಿದ್ರಿ, ತುಂಬಾ ಗುಂಪುಗಳಿದೆ ಅಂತ. ಇದನ್ನ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಟ್ಟು ಏಕ ಗುಂಪು ಆಗಿ ಒಂದಕ್ಕೆ ಮೆನ್ಷನ್ ಮಾಡ್ಲಿಕ್ಕೆ ಹೇಳ್ಬೇಕಿತ್ತು. ಅದನ್ನ ಇವರು ಸರ್ಕಾರ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರನ್ನ ಬಹಳ ವಿಚಾರವಾಗಿ ನೀಡಿದ್ದೀರಾ. ನೀವು ಇದನ್ನ ಅವಲೋಕಿಸಿ ಸಮೀಕ್ಷೆ ಮಾಡಿಸಿ ವರದಿ ಕೊಡಿ ಅಂತ ಹೇಳಿರೋದು ನಾಗಮೋಹನ್ ದಾಸ್ ಅವರಿಗೆ. ನಾಗಮೋಹನ್ ದಾಸ್ ಅವರು ವರದಿ ನೀಡುವಂತ ಸಮಯದಲ್ಲಿ ಜಾತಿಗಳೇ ಒಂದು ಕೋಡ್ ಕೊಟ್ಟಿದ್ದಾರೆ. ಯಾರು ಎಷ್ಟೇ ವಿಭಾಗ ಮಾಡ್ಕೊಂಡ್ರಿ, ಎಷ್ಟೇ ಸಂಘಟನೆ ಇರಲಿ, ಎಷ್ಟೇ ಗುಂಪುಗಳಿರಲಿ, ನೀವು ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ನೀವು ಕೋಡ್ಗಳನ್ನ ಹಾಕೊಟ್ರಿ. ಏಕೆ ಒಂದು ಕೋಡ್ ಕೊಟ್ರಿ, AKD ಬಲಗೈ ಒಂದು ಕೋಡ್ ಕೊಟ್ಟಿದ್ದೀರಾ, ಚರವಾದಿ ಒಂದು ಕೋಡ್ ಕೊಟ್ಟಿದ್ದೀರಾ. ನೀವೇ ಮಾಡಿ ಇವತ್ತು ನೀವೇ ಅದನ್ನ ಒಟ್ಟುಗೂಡಿಸುವಂಥ ಸಮಯದಲ್ಲಿ ನೀವು ಮೀಸಲಾತಿ ಕೊಡುವಂಥದ್ದು ಏನ್ ಪೇರ್ ಮಾಡಿದ್ದೀರಾ? ಇದು ಎಷ್ಟು ಮಾತ್ರ ಸರಿ? ಇದು ವೈಜ್ಞಾನಿಕವಾಗಿ ಒಪ್ಕೊಳ್ತಕ್ಕಂಥ ಸಮೀಕ್ಷೆನಾ? ಸರ್, ಈ ವಿಚಾರದ ನಡುವೆ ಈ ಬಜೆಟ್ ನಲ್ಲಿ 14,200 ಕೋಟಿ SC/PSP ಹಣನ ಸರ್ಕಾರ ಮತ್ತೆ ಬೇರೆ ಯೋಜನೆಗಳಿಗೆ ಬಳಸ್ತಾ ಇದೆ. ಈ ವಿಚಾರ ನಡುವೆ ಈ ವಿಚಾರ ಕಳೆದೋಗ್ತಿದ್ಯಾ ಅಂತ ಈ ವಿಚಾರ ಎಲ್ಲರೂ ಅವಲೋಕಿಸಬೇಕಾಗಿದೆ. ಇದು SC/STಗೆ ಅಂತ ರಿಸರ್ವ್ ಮಾಡಿರ್ತಕ್ಕಂಥ ಅನುದಾನವನ್ನು SC/STಗೆ ಬಳಸಬೇಕು. ಈ ಗ್ಯಾರಂಟಿ ಯೋಜನೆಗಳನ್ನು ತಂದುಬಿಟ್ಟು ನಮ್ಮ ಹಣವನ್ನು ಅದನ್ನ ನಾವು ವಿತರಿಸ್ತೀವಿ. ಅದು ಸರಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹಣ ನಮಗೆ ಆಗಬೇಕು. ನಾವೆಲ್ಲಿ ಎಡಬಲ ಮಾದಿಗ ಮತ್ತು ವಲಯ ಒಂದಾಗ್ಬಿಟ್ಟು ಈ ದೇಶದಲ್ಲಿ ಒಂದಾಗ್ಬಿಟ್ರೆ ಇದನ್ನೆಲ್ಲ ಕೇಳ್ತಾರಂತ ಮಾಧ್ಯಮ ಮಿತ್ರರೇ. ನೀವು ಹೇಳ್ತಾ ಇರೋದು ಸರಿ ಇದೆ. ಪ್ರಶ್ನೆ, ನಾವೇನಾದ್ರು ಇಬ್ರು ಒಂದಾಗಿದ್ವಿ, ರಾಷ್ಟ್ರವನ್ನೇ ಆಳ್ತೇವೆ. ನಮ್ಮಿಬ್ಬರನ್ನು ಹೊಡಿಬೇಕಾದ್ರೆ ಇದು ಸಂಚು. ಈ ಸಂಚು ಯಾರು ಮಾಡೋದು? ಸರ್ಕಾರ. ಇವ್ರಿಬ್ರು ಒಂದಾಗ್ಬಿಟ್ರೆ ನಾಳೆ ನಮ್ಮ ಏನು ನಡೆಯಲ್ಲ, ಇಚ್ಚಿನ ಮುಟ್ಕೊಳ್ಳೋಕ್ಕಾಗಲ್ಲ. ಎರಡೂ ಮಾಧ್ಯಮ ಮಿತ್ರರೇ, ನೀವು ಒಳ್ಳೆ ಸಂದೇಶ ಕೊಡಿ. ಈ ದೇಶಕ್ಕೆ ಅರಿವು ಮೂಡಿಸ್ತಕ್ಕಂಥವ್ರು ನೀವು. ನಾವು ಇದನ್ನೇ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಮ್ಮಿಬ್ಬರನ್ನು ಒಂದಾಗ ಬಿಡೋದಿಲ್ಲ. ಈ ಸಮೀಕ್ಷೆ ಮಾಡಿರೋದು ಅದಕ್ಕೆ ಇಬ್ಬರು ಒಂದಾಗಿ ಬಿಟ್ಕೊಡ್ತು ಅಂತ. ಅಂದರೆ ಸರ್ಕಾರಗಳು ಬ್ರಿಟಿಷರ ಏನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಅನ್ವಯ ಮಾಡ್ತಾ ಇದ್ದಾವ. ಡಿವೈಡೆಡ್ ರೂಲ್ಸ್. ಅದಕ್ಕೆ ನಾವು ಹೇಳ್ತಿರೋದು, ನೀವು ಈ ದೇಶಕ್ಕೆ ಹೊಸ ಸಂದೇಶಗಳನ್ನು ನೀಡ್ತಕ್ಕಂಥವ್ರು.
ನೀವು ಇದನ್ನ ಏನು ವೈಜ್ಞಾನಿಕ ರೀತಿಯಲ್ಲಿ ನೀವು ಅರಿವು ಮೂಡಿಸ್ಬೇಕಾಗತ್ತೆ. ಮಾಧ್ಯಮ ಮಿತ್ರರು, ಸುದ್ದಿ ಮಾಧ್ಯಮದವರು. ಇವತ್ತು ಸಿದ್ದರಾಮಯ್ಯ ನಾನು ಹೇಳ್ತಾರೆ ನೀವೊಂದು ಬರೀತೀರಂತ ಯಾಕೆ ದಿಕ್ತಪ್ಪಿಸ್ತಾ ಇದ್ದಾರೆ? ನಮ್ಮನ್ನ ಯಾಕೆ ಹೊಂದಾಣಿಕೆ ಮಾಡಕ್ಕೆ ಸಿಗ್ತಾ ಇಲ್ಲ? ವಲಯ ಮಾತಿಗೆ ಯಾಕೆ ಹೊಂದಾಣಿಕೆ ಕೊಡ್ತಾ ಇಲ್ಲ? ನಮ್ಮ ಮಧ್ಯಗಳೆಲ್ಲ ವಿಷಯ ಬಿಡ್ತಾ ಇದ್ದಾರೆ. ಹಿಂಗೆ ಡಿ ಸಿ ಒಳಗೆ ನಾವು ಮೆಮೊರನ್ನ ಎಲ್ಲ ಕೊಟ್ಟಿದ್ದೀವಿ. ನಮ್ಮದು ಹೆಚ್ಚು ಕಡಿಮೆ ಆಗ್ತಾ ಇದೆ, ತಪ್ಪನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಸರಿಪಡಿಸಿ ಅಂತೇಳಿ ಡಿ ಸಿಗೆ 2-3 ಸಾರಿ ಮನವರಿಕೆ ಮಾಡಿಕೊಟ್ಟು ಅದಕ್ಕೆ ಲೆಟರ್ ಮುಖಾಂತರ ಕೊಟ್ಟರು ಅದನ್ನು ಪರಿಗಣಿಸಿಲ್ಲ, ಅದನ್ನು ಚಾಲ್ತಿ ಮಾಡಿಲ್ಲ. ಈ ಮಾಧ್ಯಮಗಳಲ್ಲಿ ನ್ಯೂಸ್ನಲ್ಲೆಲ್ಲ ಕೂಡ ವಾರ್ತೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಆಗ್ತಾ ಇರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಎಲ್ಲರಿಗೂ ಕೂಡ ಹಳ್ಳಿಯಿಂದ ದಿಲ್ಲಿವರೆಗೆ, ಹಳ್ಳಿಯಿಂದ ಬೆಂಗಳೂರು ಎಲ್ಲ ಕಡೆ ಕೂಡ ಈ ವಿಚಾರ ಮುಗಿಲಿದ್ದಿದೆ. ಏನು ಬಲಗೈ ಸಮಾಜಕ್ಕೆ ನಾಗಮೋಹನ್ ದಾಸರವರ ವರದಿಯಿಂದ ಆಗಿರ್ತಕ್ಕಂಥ ಅನ್ಯಾಯ ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಹಾಗಾಗಿ ಇಡೀ ಈ ಬಲಗೈ ಸಮುದಾಯಗಳ ಮಂತ್ರಿಗಳಿಂದ ಹಿಡಿದು ಶಾಸಕರಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ನಾಯಕರುಗಳು ಇದರ ವಿರುದ್ಧ ಜಾಗೃತಿಗೊಳಿಸ್ತಾ ಇದ್ದಾರೆ. ಬಲಗೈ ಸಮುದಾಯದಿಂದ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಲಗೈ ಸಮುದಾಯಕ್ಕೆ ವಂಚನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ನಾಗಮೋಹನ್ ದಾಸರವರ ವರದಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಾರಂಭದಿಂದ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಎಡಗೈ ಮತ್ತು ಬಲಗೈಗೆ ಸಂಬಂಧಿತ ಜಾತಿಗಳನ್ನ ಕೆಲವು ಕಡೆ ಆದಿ ಕರ್ನಾಟಕ, ಕೆಲವು ಕಡೆ ಆದಿ ದ್ರಾವಿಡ, ಇದೇ ದೊಡ್ಡ ಸಮಸ್ಯೆ ಆಗಿತ್ತು. ಈ ಸಮಸ್ಯೆಯನ್ನ ಬಗೆಹರಿಸುವುದಕ್ಕಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದು. ಆದರೆ ನಾಗಮೋಹನ್ ದಾಸ್ರವರು ಇದನ್ನ ಸರಿಯಾದಂಥ ರೀತಿಯಲ್ಲಿ ಪರಿಶೀಲನೆ ಮಾಡೋಕ್ಕೆ ಹೋಗಲೇ ಇಲ್ಲ. ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ರವರಿಂದ ಪಡ್ಕೊಂಡಿರ್ತಕ್ಕಂಥ ವರದಿ ಭಾಳ ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕ ವರದಿಯಿಂದ ಬಲಗೈ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ನಾಗಮೋಹನ್ ದಾಸರವರ ವರದಿಯನ್ನು ತಿರಸ್ಕಾರ ಮಾಡೋದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಬಲಗೈ ಸಮುದಾಯದವರೆಲ್ಲ ಕೂಡ ಸರ್ಕಾರದ ವಿರುದ್ಧ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು, ಜಾರಿ ಮಾಡಿಕೊಡ್ದು ಎಂಬತಕ್ಕಂಥ ವಿಚಾರದಲ್ಲಿ ಈ ತಿಂಗಳ 25ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ನಮ್ಮ ಸಮುದಾಯದ ಮಂತ್ರಿಗಳು, MLAಗಳು ಮತ್ತು ಸಮುದಾಯದ ಮುಖಂಡರುಗಳು ರಾಜ್ಯಾದ್ಯಂತ ಕೂಡ ಸೇರಿ ಅದನ್ನು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಇಡೀ ಬಲಗೈ ಸಮಾಜದ ಬಂಧುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡಿಕೊಳ್ತೇವೆ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾನೆ, ಬಲಗೈ ಸಮುದಾಯದ ಮುಖಂಡರಾದಂಥ ಕೈವಾರ ಮಂಜುನಾಥ್ ಚಲವಾದಿ ಇವತ್ತು 25/3/2026ರಂದು ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಪ್ರತಿಮಠ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 8 ತಾಲೂಕುಗಳಿವೆ. 8 ತಾಲೂಕುಗಳಲ್ಲಿ ಸುಮಾರು 50,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆಯನ್ನು ನಾವು ಈ ಪ್ರತಿಭಟನೆ ರ್ಯಾಲಿಗೆ ಆಗಮಿಸಬೇಕು, ಮನೆ ಮನೆಗೂ ತೆರಳಬೇಕು. ಇವತ್ತು ಏನು ಜಸ್ಟಿಸ್ ನಾಗಮೋಹನ್ ದಾಸ್ರವರು ಏನು ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ಅದರಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳು ರೋಸ್ಟರ್ ಬಿಂದು ಏನಿದೆ ಅದು ಅವೈಜ್ಞಾನಿಕವಾಗಿದೆ. ಇದನ್ನು ನಾವು ಬಲಗೈ ಜಾತಿಗಳ ಒಕ್ಕೂಟ ಏನಾಗ್ತಿದೆ ಇದನ್ನು ಖಂಡಿಸ್ತಾ ಇದ್ದೇವೆ. ಈ ವೈಜ್ಞಾನಿಕ ಸಮೀಕ್ಷೆ ಆಗಬೇಕು, ಇಲ್ಲ ಅಂತಂದರೆ ಮರು ಸಮೀಕ್ಷೆ ಆಗಬೇಕು. ಇಲ್ಲವಾದಲ್ಲಿ ಇವತ್ತೇನು ಸಿದ್ದರಾಮಯ್ಯವರು ಅಹಿಂದ ನಾಯಕರಾಗಿದ್ದಾರೆ, ಇವರು ದಲಿತರ ಪರ ಇರ್ತಕ್ಕಂಥ CM ಆಗಿರೋದ್ರಿಂದ
ನಾವು ಅವರಲ್ಲಿ ಮನವಿ ಮಾಡ್ತೇವೆ. ಸಿದ್ದರಾಮಯ್ಯವರು ಇವತ್ತು ಏನು 27/3/2026 ಈ ಕ್ಯಾಬಿನೆಟ್ ಮೀಟಿಂಗು ವಿಶೇಷವಾಗಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ತರಬೇಕು ಅನ್ನೋದು ವಿಶೇಷವಾಗಿ ಕರೆದಿದ್ದಾರೆ. ಆ ಮೀಟಿಂಗ್ನಲ್ಲಿ ಎಡಬಲ ಸಮವಾಗಿ ಹಂಚಿಕೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ರೋಸ್ಟ್ರ್ ಬಿಂದುವನ್ನು ಸರಿಪಡಿಸಬೇಕು. ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥವನ್ನು ಮರುಪರಿಶೀಲಿಸಿ ಅದನ್ನು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಡ ಮತ್ತು ಬಲ, ಮಾದಿಗ ಮತ್ತು ವಲಯ ಸಮುದಾಯದವರಿಗೆ ಸಮಪಾಲು ನೀಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ಈ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೀನಿ. ಈಗ 25ನೇ ತಾರೀಕು ಏನು ಪ್ರತಿಭಟನೆ ಇದೆ, ಮುಖ್ಯವಾಗಿ ಯಾರ್ಯಾರು ಭಾಗವಹಿಸ್ತಾರಲ್ಲ ಕಾರ್ಯಕ್ರಮ? ಅದರಲ್ಲಿ ದಲಿತ ಎಲ್ಲ ಮುಖಂಡರುಗಳು, ಜನಪ್ರತಿನಿಧಿಗಳು, MLAಗಳು, ಮಂತ್ರಿಗಳು ಎಲ್ಲರೂ ಭಾಗವಹಿಸ್ತಾರೆ. ಸಮುದಾಯದ ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ಅವರೇನಾದರೂ ಭಾಗವಹಿಸಿದ ಪಕ್ಷದಲ್ಲಿ ಈ ಸಮೀಕ್ಷೆನ ಜಾರಿ ಆದರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು. ಇಲ್ಲವಾದರೆ ಅವರ ನಿವಾಸದ ಮುಂದೆ ಧರಣಿ ಪ್ರತಿಭಟನೆ ಮಾಡ್ತೇವೆ. ಅಷ್ಟೇ ಅಲ್ಲ, ಇವರು ಇವತ್ತೇನು ಸಮೀಕ್ಷೆ ನಡೀತಿದೆಯೋ ಅದನ್ನು ಎಲ್ಲ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲಿ. ಎಡಗೈ ಸಮುದಾಯದವ್ರು ಇರ್ಬೋದು, ಬಲಗೈ ಸಮುದಾಯದವರು ಸಮಪಾಲು, ಇವರೆಲ್ಲನೂ ಟಚಬಲ್ಸ್ ಅಲ್ಲ. ನಾವೆರಡೂ ಜಾತಿಗಳು ನಾವು ಬಹಳ ಕೆಳಮಟ್ಟದ ಜಾತಿಗಳಾಗಿರೋದ್ರಿಂದ ನಮಗೆ ಸಮಪಾಲನೆ ಕೊಡಬೇಕಂತ ನಾನು ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ತೇನೆ. ಕಾರ್ಯಕ್ರಮದ ನೇತೃತ್ವ ಯಾರು ಮುಖ್ಯವಾಗಿ ಸರ್? ಕಾರ್ಯಕ್ರಮ ನೇತೃತ್ವ ವಹಿಸ್ತಕ್ಕಂಥವ್ರು ಮುಖ್ಯವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿ, ಪೆದ್ದಲಿಂಗ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಆಮೇಲೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಅಧ್ಯಕ್ಷರಾದಂಥ IAS ನಿವೃತ್ತ ಅಧಿಕಾರಿ ಸಿದ್ದಯ್ಯನವರು, ಹಾಗೆಯೇ ಛಲವಾದಿ ಮಹಾಸಭಾದ ಸಂಸ್ಥಾಪಕರು ಆದಂಥ ಶಿವರಾಮ್ ಅವರ ಪತ್ನಿ ವಾಣಿಯವರು, ಹಾಗೆ ಅಲ್ಲದೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ಎಲ್ಲ ಜನಪ್ರತಿನಿಧಿಗಳು, ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಲಗೈ ಜಾತಿಗಳ ಸಮುದಾಯಗಳ ಒಕ್ಕೂಟ, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಹೆಸರು ಜಿಲ್ಲಾಧ್ಯಕ್ಷರು CV ಕೃಷ್ಣಪ್ಪ. ನಾವು ಇವತ್ತು ಏನು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ ಅಂದರೆ, ನಾವು 25ನೇ ತಾರೀಕು ನಮ್ಮ ಸಮುದಾಯದಿಂದ ಫ್ರೀಡಮ್ ಪಾರ್ಕಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಮುದಾಯದ ಅನ್ಯಾಯ ಆಗಿರೋ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಆದ್ದರಿಂದ ಹೆಚ್ಚಿನ ಜನಸಂಖ್ಯೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು. ನಮ್ಮದು ತಿರಸ್ಕರಿಸಲಿಲ್ಲ ಅಂದರೆ ನಮಗೆ ಅನ್ಯಾಯ ಆದರೆ ನಾವು ಇಡೀ ರಾಜ್ಯದಲ್ಲಿರೋಂಥ ಬಲಗೈ ಸಮುದಾಯದವರು ಮುಖ್ಯಮಂತ್ರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 25ನೇ ತಾರೀಕು ಭಾಗವಹಿಸಬೇಕು ಫ್ರೀಡಮ್ ಪಾರ್ಕಲ್ಲಿ ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ.